ನನಗೆ ಬೇರೆ ಹೆಜ್ಜೆ ತಕ್ಕ ಹೋಗ್ತವ್ರೆ. ಯಾರು ಇರ್ಬೋದು? ವಾಯ್ಸ್ ನೋಡಿದ್ರೆ ನಮ್ಮ ಜೇಣಿ ಥರ ಇದೆಯಲ್ಲ. ಯಾರ ಹತ್ರ ಏನು ಕಿತಾಪತಿ ಮಾಡ್ಕೊಂಡು ಬಂದಪ್ಪ ಈ ಹುಡುಗ. ನನಗಂತೂ ಇವನ ಕಡೆಯಿಂದ ಏಗಿ ಸಾಕಾಗ್ಬಿಟ್ಟೈತೆ. ಅದೇನು ಕೇಳೋಣ ಬರ್ರಪ್ಪ. ವಾ ಜೇಣಿ ಹೇಳ್ತಾ ಇರೋದು? ಯಾಕಪ್ಪ ಜೇಣಿ, ಯಾರು ಹೊಡೆದ್ರು? ಯಾಕೆ ಹೊಳ್ತಾ ಇದೀಯಾ? ಏನು ದಿನಕ್ಕೊಂದೊಂದು ಕಂಪ್ಲೇಂಟ್ ಎತ್ಕೊಬತ್ತೀಯಾ? ನಿನ್ನ ಕಡೆಯಿಂದ ನನಗಂತೂ ಸಾಕಾಗ್ಬಿಟ್ಟೈತೆ. ಅಜ್ಜಿ ಅಜ್ಜಿ ಮತ್ತೆ ನಾನು ಬರ್ತಾ ಇದ್ನ ಸಂದೀಪ ನನಗೆ ಹೊಡೆದು ಬಿಟ್ಟ ಅಜ್ಜಿ. ನನಗೆ ತುಂಬಾ ಅಳೋ ಬಂತು, ಅದಕ್ಕೆ ನಿನ್ನ ಹತ್ರಕ್ಕೆ ಬಂದೆ. ಅಲ್ಲ ಕಣ ಜೇಣಿ, ಬೆಳಗಿಂದ ಸಂಜೆ ಗಂಟ ಊರು ಸುತ್ತಾ ಇರ್ತೀಯ. ನಿನಗೇನು ಮಾಡೋ ಕೆಲಸ ಇಲ್ಲ ನಮ್ಮ ಮನೇಲಿ? ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಹಂಗಂದ್ರು ಹಿಂಗಂದ್ರು ಅಂತ ಕಂಪ್ಲೇಂಟ್ ತರ್ತೀಯ? ನಿನಗೇನು ಮಾಡೋಕ್ಕೆ ಮನೆ ತ ಕೆಲಸ ಇಲ್ವೇ? ಹೋಗಿ ಮನೆಗೆ. ಅಲ್ಲ ಈ ಅಜ್ಜಿ ನೋಡು, ನಾನೇನು ಹೊಡೆದಿದ್ದು ಬಂದಿದ್ರೆ ಈ ಅಜ್ಜಿ ಒಂಥರ. ನನಗೆ ಗೊತ್ತಿಲ್ಲ, ನೀನು ಅವನಿಗೆ ಹೊಡಿಬೇಕು ಬಾರಜ್ಜಿ ನೀನು. ಲೇ ಜೇಣಿ, ಫಸ್ಟ್ ನೀನೇನು ಮಾಡಿದೆ ಅಂತ ಹೇಳಲೇ. ನಂಗೆ ಗೊತ್ತಿಲ್ಲ, ನೀನು ಅವನಿಗೆ ಹೊಡಿಬೇಕು ಬಾರಜ್ಜಿ ನೀನು. ಇವನು ಯಾಕೋ ಹೇಳೋಂಗೆ ಕಾಣಲ್ಲ. ಫಸ್ಟ್ ನಾನು ಹೋಗಿ ಸಂದೀಪಂಗೆ ಕೇಳಿದ್ರೆ ಸರಿ, ಅವಲ್ಲೇ ಸರಿ ಹೋಯ್ತದೆ. ತಡಿ ಮಾಡ್ತೀನಿ. ಓ ಸಂದೀಪ ಇಲ್ಲೇ ಬಂದ, ತಡಿ ಕೇಳ್ತೀನಿ ಅವನಿಗೆ. ನಿನಗೈತೆ ತಡಿ ನಿನಗೆ. ಏಯ್ ಯಾಕೋ ಸಂದೀಪ, ನಮ್ಮ ಜೇಣಿ ಹೊಡೆದಂತೆ ಯಾಕೋ? ಸುಮ್ಮನಿರೋಕ್ಕಾಗಲ್ಲ ನಿನಗೆ? ಅವನೇನೋ ತಪ್ಪು ಮಾಡ್ದ? ಸುಮ್ಮನೆ ಅವ್ನಿಗೆ ಯಾಕೆ ಹೊಡಿತೀಯಾ? ಗೊತ್ತಾಗಲ್ಲ ನಿನಗೆ? ಹೆಜ್ಜೆ ಬೈತಾ ಇರೋದು. ಅಜ್ಜಿ ಫಸ್ಟ್ ಏನಾಯ್ತು ಅಂತ ನಿಂಗೆ ಗೊತ್ತಾ ಅಜ್ಜಿ? ಅಲ್ಲ ಅಜ್ಜಿ, ನಾನು ಹುಟ್ಟಾಗಿಂದ ಉದ್ದ ಇರೋದು ನನ್ನ ತಪ್ಪ ಅಜ್ಜಿ. ನನಗೆ ಲಂಬು ಅಂತಾನಲ್ಲ ಅಜ್ಜಿ. ನಾನೇ ನೀವು ನನಗೆ ಕುಳ್ಳಣ್ಣಿನ. ನಾನು ಅದಕ್ಕೆ ನಾನು ಸುಮ್ಮನೆ ಹೋಯ್ತಾ ಇದ್ರೆ ನನಗೆ ಉದ್ದಂಡಿ ಅಂತಾನೆ. ಅದಕ್ಕೆ ಯಾಕೋ ಹಂಗಂತ ಅಂದಿದ್ಕೆ ನಿನ್ನ ಹತ್ರ ಬಂದು ಬಯಸ್ತೀನಿ ಅಂತ ನೋಡಜ್ಜಿ. ನೀನು ಬೈದಿದ್ರೆ ನಾನೇನು ಅಂತಿರಲಿಲ್ಲ. ಅವನು ತಮಾಷೆ ಮಾಡ್ತಾನೆ, ಅದಕ್ಕೆ ಅನ್ಬೋದಿತ್ತು. ಆದರೆ ನೀನು ಯಾಕಪ್ಪ ಹೊಡೆದಂತೆ? ಅಲ್ಲ ಇವನು ನೋಡು, ನಾನು ಬೈದಿದ್ಕೆ ಹೊಡೆದಿದ್ದೀನಿ ಅಂತ ಬಂದು ಹೇಳ್ತಿದ್ದಾನೆ. ಓ ಅಜ್ಜಿ ತಕ್ಕನಾಗ ಮೊಮ್ಮಗಳು ಸರಿ ಹೋಯ್ತು. ಈಗ ತಡಿ ಮಾಡ್ತೀನಿ. ಅಲ್ಲ ಅಜ್ಜಿ, ನೀನು ಹಂಗೆ ತಮಾಷೆ ಮಾಡ್ತೀಯ. ನಾನೇನಾದ್ರು ಹೊಡೆದ್ರೆ ಅವ್ನು ಹುಡ್ಕಾತಾನ? ನಾನು ಯಾಕೆ ಹೊಡೆಯನಜ್ಜಿ? ನಾನು ನಿಜನೂ ಹೊಡೆದಿಲ್ಲ ಅಜ್ಜಿ. ನೀನು ಜೇಣಿ ಸರಿ ಇಲ್ಲ, ಹೆಂಗ್ ಬೇಕು ಹಂಗೆ ಸುಳ್ಳು ಹೇಳ್ತಾನೆ. ನಿಮ್ಗಂತೂ ಆಟ ಆಡಿಸ್ತಾನಜ್ಜಿ ಇವನು, ಭಾರಿ ಇದ್ದಾನೆ ಇವನು. ಏನ ಜೇಣಿ ಈಗ ಹೇಳ್ತಾನಲ್ಲ, ಇದಕ್ಕೇನು ಹೇಳ್ತೀಯಾ? ಹೊಡೆದಿಲ್ಲ ಗಿಡ್ದಿಲ್ಲ ಬೈದವ್ರೆ ಅಂತೀಯಾ? ನೀನು ಹೊಡೆದವ್ರೆ ಅಂತೀಯಾ? ಯಾಕೆ ಹೆಂಗೈದು ಮೈಗೆ? ಹೋಗಿ ನಿಮ್ಮ ಅಪ್ಪಗೆ ಹೇಳೋಣ. ಅಜ್ಜಿ ಅಜ್ಜಿ ಬೇಡ ಅಜ್ಜಿ, ನಾನೇನು ಹಂಗಂದಿಲ್ಲ, ಏನೋ ಬೈದೆ ಅಷ್ಟೇ, ಹೊಡೆದಿಲ್ಲ ಅಜ್ಜಿ. ನಾನು ಸುಮ್ಮನೆ ತಮಾಷೆ ಹಂಗಂದೆ. ಅಪ್ಪಂತ ಹೇಳ್ಬೇಡ ಅಜ್ಜಿ, ನನಗೆ ಹೊಡಿತದೆ, ಮೆಣಸಿನ್ಕಾಯಿ ಹೊಗೆ ಹಾಕತ್ತಜ್ಜಿ. ಆಮೇಲೆ ನಾನು ಕುಂಡಿ ಮೇಲೆ ಬರಂಗ್ ಹೊಡಿಯತ್ತಜ್ಜಿ. ಬೇಡ ಅಜ್ಜಿ ಪ್ಲೀಸ್ ಅಜ್ಜಿ. ಇಲ್ಲ ಕಣ ನಿನಗೆ ಜೇಣಿ, ನಿನಗೈತಿ ಇವತ್ತು. ಬಾ, ನಿಮ್ಮ ಅಪ್ಪಂತ ಹೇಳ್ಬಿಟ್ಟು ಹೊಡೆಸ್ಲಿಲ್ಲ ಅಂದರೆ ನಾನು ನಮ್ಮ ಅಪ್ಪಂಗೆ ಗುರ್ತೊಳೆಯಲ್ಲ. ಬಾರ ನಿನಗೈತೆ, ಬಾರೋ. ನಿನಗೆ ಗಂಡ ಮೇಲೆ ಬರಂಗೆ ಹೊಡೆಸ್ಲಿಲ್ಲ. ನನ್ನ ಹೆಸರು ಸುಭದ್ರಮ್ಮನೆ ಅಲ್ಲ. ಬಾರ ನಿಮ್ಮ ಮನೆಗೆ. ಅಯ್ಯೋ ಇದೇನಪ್ಪ, ಇಬ್ರು ಮಧ್ಯೆ ಬಂದು ಸೇರ್ಕೊಬಿಟ್ಟೆ. ಇತ್ತಾಗ ನರಿ ಅತ್ತಾಗ ಹುಲಿ, ಈಗ ಯಾರಪ್ಪ ಮಾಡೋದು? ಮನೆಗೆ ಹೋದ್ರೆ ನಮ್ಮ ಅಪ್ಪ ಮೆಣಸಿನ್ಕಾಯಿ ಹೊಗೆ ಕೊಡ್ತಾನೆ, ಇವ್ರ ಮೇಲೆ ನನಗೆ ಬಿಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಹಿಂಗಾದ್ರೆ ಹೆಂಗಪ್ಪ? ನಾನು ಏನಪ್ಪ ಮಾಡ್ಲಿ ಈಗ? ಅಜ್ಜಿ ಬಿಡಜ್ಜಿ, ಹೋಗ್ಲಿ. ಅವನು ಏನು ಹೊಡ್ಸಕ್ ಹೋಗ್ಬೇಡ, ನಾನೇ ಸುಮ್ಮನೆ ಆಯ್ತೀನಿ. ಏನು ಹೇಳಕ್ ಹೋಗ್ಬೇಡ ಬಿಡಜ್ಜಿ. ಏನೋ ತಮಾಷೆ ಮಾಡ್ತಾನಲ್ವಾ, ಅದಕ್ಕೆ ಹಂಗ ಆಗ್ತಾನಷ್ಟೇ. ಮನೆಗೆ ಹೋಗಿ ಹೊಡೆಯೋದು ಬೇಡ. ನೀನು ಒಂಚೂರು ಬುದ್ಧಿ ಹೇಳು. ಇಲ್ಲ ಕಣ್ಮಗ, ಅವ್ರ ಅಪ್ಪಂಗೆ ಹೇಳಿಸ್ಬಿಟ್ಟು ಅವನಿಗೆ ಸೊಂಟ ಮುರಿಸ್ಲೇಬೇಕು. ಇಲ್ಲ ಅಂದರೆ ಈಗ ಗಿಡವಾಗ್ಬೇಕದ್ದು, ನಾಳೆ ಮರವಾಗ್ಬಿಟ್ರೆ ಆಮೇಲೆ ಬಗ್ಸಕ್ಕಾಗಲ್ಲ ಇವನ್ನ ಆಡೋ ಆಟಗಳು ತಾಟ್ಗೀತಿ ಆಟಗಳಿದ್ದಂಗೆ. ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಅವ್ರ ಅಪ್ಪಂಗೆ ಹೇಳ್ತೀನಿ. ಅಯ್ಯಯ್ಯೋ ಅಜ್ಜಿ, ನನಗೆ ಹೊಡ್ಸಗಟ್ಟ ಬಿಡಲ್ಲ ಅನ್ಸುತ್ತೆ. ಇಲ್ಲಿಂದ ಓಡೋಗ್ಬಿಡ್ತೀನಿ. ಏ ಜೇಣಿ ನಿಂತ್ಕೊಳ ಇಲ್ಲಿ. ಓಡೋಗ್ಬಿಟ್ನಲ್ಲ ಇವನಿಗೆ. ಐತೆ ಮನೆಗೆ ಹೋಗಿ ನೀನು. ಅಲ್ಲೇ ಬರ್ತೀನಿ ನಡಿಲ್ಲ ಮಗನೇ, ನೀನು ಬರ್ತೀನಿ ನಡಿ. ಅಜ್ಜಿ ಹೋಗ್ಲಿ ಬಿಡಜ್ಜಿ, ಅವನೇನೋ ಸಣ್ಣವನು ಅಂದರೆ ನೀನು ಅವನ ಮಾತು ಕಟ್ಕೊಂಡು ನನ್ನ ಹತ್ರ ಬಂದಿದ್ಯಾ. ನಾನು ಯಾಕೆ ಸುಳ್ಳು ಹೇಳೋಣ? ನಾನು ಬರೀ ಬೈದಿದ್ದಷ್ಟೇ. ಹಂಗ್ಲಂಬ ಅಂದರೆ ನನಗೆ ಬೇಜಾಗಲ್ವ ಅಜ್ಜಿ? ನೀನೇ ಹೇಳು. ಅಯ್ಯೋ ಸಂದೀಪ, ನೀನು ಈಗ ನೋಡ್ತಿದ್ದೆ ಕಣಪ್ಪ. ಅವ್ನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ತರಲೆ ಅಂದರೆ ತರಲೆ. ಒಂದ್ಸತಿ ನನಗೆ ಊರ್ ಮಧ್ಯೆ ನಿಲ್ಲಿಸ್ಬಿಟ್ಟು ಜಗಳ ಹತ್ತಿಸ್ಬಿಟ್ಟು ನನ್ನೇ ಊರು ಬಿಡಂಗೆ ಮಾಡಿಬಿಟ್ಟಿದ್ದ ಕಣಪ್ಪ. ಅವ್ನ ಮಾತಿಗೆ ನಾನೇ ತಲೆ ಕೆಡ್ಸ್ಕೊಂಡಿಲ್ಲ. ಹಂಗೆ ನೀನು ಬಂದಲ್ಲ, ಅವ್ನು ಸಮಾಧಾನ ಮಾಡ್ತಾ ಇದ್ದೆ. ನೀನು ಬಂದೆ ಅಂದ್ಬಿಟ್ಟು ನಿನಗೆ ಕೇಳಿದೆ ಅಷ್ಟೇ ಕಣಪ್ಪ. ನೀನೇ ತಪ್ಪು ತಿಳ್ಕೊಬೇಡ, ಓಕೆನಾ? ಸರಿ ಅಜ್ಜಿ, ಆಯ್ತು. ನನಗೆ ಕೆಲಸ ಐತೆ, ನಾನು ಬರ್ತೀನಿ. ಸರಿಯಪ್ಪ, ಓಟ್ಪ. ಹಲೋ ಸ್ನೇಹಿತರೆ, ನಿಮ್ಮ ಹತ್ರನೂ ಈ ಥರ ಮೊಮ್ಮಕ್ಳಿದಾರ? ಈ ಥರ ಹುಡುಗರಿದ್ರೆ ಆದಷ್ಟು ಹುಷಾರಾಗಿರ್ರಿ. ಅವ್ರ ಮಾತನ್ನು ಕೇಳ್ಕೊಂಡು ಯಾರ ಜಗಳಕ್ಕೆ ಹೋದ್ರೆ ನೀವೇನು ನಿಷ್ಠುರ ಆಗೋದು. ಅದೇನು ಎತ್ತ ಅನ್ನೋದು ಕ್ಲೀನಾಗಿ ನೀವು ಪರಿಶೀಲನೆ ಮಾಡಬೇಕು. ಇಲ್ಲಾಂದರೆ ದೊಡ್ಡ ಜಗಳ ನಡೆದೋಯ್ತವೆ. ನಿಮ್ಮ ಮನೇಲೂ ಈ ಥರ ಹುಡುಗರು ಇದ್ದಾರಾ? ಇದ್ದರೆ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನಿಮಗೆ ಇಷ್ಟ ಆಗಿ ಬೇರೆಯವ್ರು ಕಳಿಸ್ಬೇಕು ಅಂದರೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ ನಿಮಗೋಸ್ಕರ ಫ್ರೀಯಾಗಿ ಕೊಟ್ಟಿದ್ದಾರೆ ಯೂಟ್ಯೂಬ್ನವರು. ಆದಷ್ಟು ಇವನ್ನ ಬಳಸ್ಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ. ಓಕೆನಾ? ಬಾಯ್.